ಜೈಲಿನಲ್ಲಿರುವಂತಹ ಕೊಲೆ ಆರೋಪಿ ದರ್ಶನ್ಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ. ಗನ್ ಲೈಸೆನ್ಸ್ ಅಮಾನತು ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡಿರುವಂತದ್ದು. ಜೈಲಿನಲ್ಲಿರುವ ಕೊಲೆ ಆರೋಪಿ ದರ್ಶನ್ಗೆ ಗುಡ್ ನ್ಯೂಸ್. ಗನ್ ಲೈಸೆನ್ಸ್ ಅಮಾನತು ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ. ನ್ಯಾಯಾಧೀಶ ಎಂ ನಾಗಪ್ರಸನ್ನ ಅವರ ಹೈಕೋರ್ಟ್ ಪೀಠದಿಂದ ಆದೇಶ. ಕೊಲೆ ಪ್ರಕರಣ ಬಳಿಕ ದರ್ಶನ್ ಗನ್ ಲೈಸೆನ್ಸ್ ಅಮಾನತು ಸಾಕ್ಷಿಗಳಿಗೆ ಬೆದರಿಸಬಹುದೆಂದು ಲೈಸೆನ್ಸ್ ಅಮಾನತು ಮಾಡಬೇಕು ಅನ್ನುವಂತ ಕಮಿಷನರ್ ಕಚೇರಿ ಆಡಳಿತ ವಿಭಾಗ ಡಿಸಿಪಿಯಿಂದ ಕ್ರಮ. ಪೊಲೀಸರ ಕ್ರಮ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ದರ್ಶನ್ 2008ರಿಂದ ನಟ ದರ್ಶನ್ ಲೈಸೆನ್ಸ್ ಇರುವ ಗನ್ ಹೊಂದಿದ್ದಾರೆ. ದರ್ಶನ್ ಪರವಾಗಿ ವಕೀಲ ಸುನಿಲ್ ಕುಮಾರ್ ವಾದ ಮಂಡನೆಯನ್ನ ಮಾಡಿರುವಂಥದ್ದು. ಆಡಳಿತ ವಿಭಾಗ ಡಿಸಿಪಿ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ. ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಇದೀಗ ಗುಡ್ ನ್ಯೂಸ್. ದರ್ಶನ್ ಗನ್ ಲೈಸೆನ್ಸ್ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಾನತು ಆದೇಶಕ್ಕೆ ತಡೆ ನೀಡಿದೆ ಹೈಕೋರ್ಟ್. ನ್ಯಾಯಾಧೀಶ ನಾಗಪ್ರಸನ್ನ ಅವರ ಪೀಠದಿಂದ ಆದೇಶ ಬಂದಿರುವಂತದ್ದು. ಕೊಲೆ ಪ್ರಕರಣದ ಬಳಿಕ ದರ್ಶನ್ ಗನ್ ಲೈಸೆನ್ಸ್ ಅಮಾನತು ಮಾಡಿದ್ರು ಪೊಲೀಸರು. ಸೊ ಇದೀಗ ಕಮಿಷನರ್ ಕಚೇರಿ ಆಡಳಿತ ವಿಭಾಗ ಡಿಸಿಪಿ ಅವರಿಂದ ಅಮಾನತು ಆದೇಶ ಬಂದಿತ್ತು. ಬಟ್ 2008ರಿಂದ ಸಹಿತ ದರ್ಶನ್ ಹತ್ರ ಗನ್ ಇದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪಿಸಿ ಇದೀಗ ದರ್ಶನ್ ಪರ ವಕೀಲರಾದಂಥ ಸುನಿಲ್ ಕುಮಾರ್ ಅರ್ಜಿಯನ್ನ ಸಲ್ಲಿಸಿದ್ರು. ಇದೀಗ ಸದ್ಯಕ್ಕೆ ಹೈಕೋರ್ಟ್ ಈ ವಿಚಾರಕ್ಕೆ ತಡೆಯಾಜ್ಞೆಯನ್ನ ನೀಡಿದೆ. ನ್ಯಾಯಾಧೀಶ ನಾಗಪ್ರಸನ್ನ ಅವರ ಪೀಠದಿಂದ ಆದೇಶ ಬಂದಿರುವಂತದ್ದು. ಆಡಳಿತ ವಿಭಾಗ ಡಿಸಿಪಿ ಆದೇಶಕ್ಕೆ ತಡೆಯಾಜ್ಞೆಯನ್ನ ನೀಡಿ ಹೈಕೋರ್ಟ್ ಆದೇಶವನ್ನ ನೀಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಒಂದು ದರ್ಶನ್ ಇರುವಂತಹ ಗನ್ನ ವಿಚಾರಕ್ಕೆ ಪ್ರಸ್ತಾಪಿಸಿ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಅಂದ್ರೆ ಹೈಕೋರ್ಟ್ ಇದಕ್ಕೆ ತಡೆ ಆಜ್ಞೆಯನ್ನ ನೀಡಿರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಈ ಬಗ್ಗೆ? ಅರುಣ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಕಡಿತಗೊಂಡಿದೆ. ಇದೀಗ ಮಾತನಾಡ್ತಾ ಇದ್ವಿ, ಅಂದ್ರೆ ಈ ಗನ್ ವಿಚಾರಕ್ಕೆ ಪ್ರಸ್ತಾಪ ಮಾಡಿ 2008ರಿಂದನೂ ಸಹಿತ ದರ್ಶನ್ ಅವರು ಲೈಸೆನ್ಸ್ ಹೊಂದಿರುವಂತಹ ಗನ್ ಅನ್ನ ಅಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ ಅನ್ನುವಂಥದ್ದು ಇದೀಗ ದರ್ಶನ್ ಪರ ವಕೀಲರಾದಂತಹ ಸುನಿಲ್ ಕುಮಾರ್ ಅರ್ಜಿಯನ್ನ ಸಲ್ಲಿಸಿದ್ರು. ಬಟ್ ಇದೀಗ ಅಲ್ಲಿ ಕಮಿಷನರ್ ಕಚೇರಿ ಆಡಳಿತ ವಿಭಾಗ ಡಿಸಿಪಿ ಅವರಿಂದ ಅಮಾನತು ಆದೇಶವನ್ನ ಹೊರಡಿಸಲಾಗಿತ್ತು. ಯಾಕಂದ್ರೆ ಆ ಸಾಕ್ಷಿಗಳಿಗೆ ಇವರು ಗನ್ ತೋರಿಸಿ ಅಲ್ಲಿ ಭಯವನ್ನ ಹುಟ್ಟಿಸಬಹುದು, ಸೊ ಸಾಕ್ಷಿ ನಾಶಕ್ಕೆ ಇದನ್ನ ಬಳಸ್ಕೊಳ್ಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರವನ್ನ ಅಲ್ಲಿ ಪ್ರಸ್ತಾಪಕ್ಕೆ ತಂದಿರ್ತಾರೆ. ಬಟ್ ಹೈಕೋರ್ಟ್ ಇದಕ್ಕೆ ಸದ್ಯಕ್ಕೆ ತಡೆಯಾಜ್ಞೆಯನ್ನ ನೀಡಿದೆ. ಯಾಕಂದ್ರೆ 2008ರಿಂದ ಅವ್ರ ಹತ್ರ ಗನ್ ಇದೆ, ಲೈಸೆನ್ಸ್ ಗನ್ ಇದೆ, ಅದನ್ನ ಬಳಕೆ ಮಾಡ್ತಾ ಇದ್ದಾರೆ ದರ್ಶನ್. ಬಟ್ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ ಅನ್ನುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ದರ್ಶನ್ ಹತ್ರ ಇರುವಂತ ಗನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಡೆಯಾಜ್ಞೆಯನ್ನ ಕೊಟ್ಟಿರುವಂತದ್ದು ಹೈಕೋರ್ಟ್. ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್? ವನಿತಾ, ಏನಂದ್ರೆ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾದ ನಂತರ ಅವರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆದ್ರೆ ಅವರ ಬಳಿ ಇದ್ದಂತ ಒಂದು ಗನ್ ಏನಿರುತ್ತೆ ಅದನ್ನ ಕೆಲವು ದಿನಗಳ ಮಟ್ಟಿಗೆ ಪೊಲೀಸರು ಸಹ ವಶಪಡಿಸಿಕೊಂಡಿರಲ್ಲ. ಆದಂತರ ಕಳೆದ ವರ್ಷ ಜನವರಿಯಲ್ಲಿ ಅವರು ವಶಪಡಿಸಿಕೊಂಡಿರ್ತಾರೆ ಅವರ ಲೈಸೆನ್ಸ್ ಇರುವಂತ ಗನ್ ಅನ್ನ. ಇದನ್ನ ಪ್ರಶ್ನೆ ಮಾಡಿಬಿಟ್ಟು ಏನು ದರ್ಶನ್ ಪರ ವಕೀಲರು ಒಂದು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ. ಈ ಒಂದು ಅರ್ಜಿಯ ವಿಚಾರಣೆ ನಡೆಸಿ ಇವತ್ತು ಒಂದು ಹೈಕೋರ್ಟ್ ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಅವರ ಪೀಠ ಒಂದು ಆದೇಶವನ್ನು ಕೊಟ್ಟಿರುವಂತದ್ದು. ಅಂದ್ರೆ ಬೆಂಗಳೂರು ನಗರ ಕೇಂದ್ರ ಅಂದ್ರೆ ನಗರ ಡಿಸಿಪಿ ಆಗಿ ಅಡ್ಮಿನ್ ಯಾರಿರ್ತಾರೆ, ಸೊ ಅವರು ಒಂದು ಆದೇಶವನ್ನ ಮಾಡ್ತಾರೆ. ದರ್ಶನ್ ಬಳಿ ಇದ್ದಂತಹ ಗನ್ನನ್ನ ಅಮಾನತು ಮಾಡ್ಕೋಬೇಕು. ಯಾಕಂದ್ರೆ ಯಾರೇ ಕೊಲೆ ಆರೋಪಿಗಳು ಯಾರೇ ಇದ್ರು ಸಹ ಜೈಲ್ಗೆ ಹೋಗಿರ್ತಾರೆ, ಅವರ ಬಳಿ ಇದ್ದಂತ ಗನ್ಗಳನ್ನ ಸಾಮಾನ್ಯವಾಗಿ ಎಲ್ಲರೂ ಸಹ ಪೊಲೀಸರು ಒಂದು ಜಪ್ತಿ ಮಾಡ್ಕೊಂತಾರೆ. ಅದೇ ರೀತಿ ಇಲ್ಲೂ ಸಹ ದರ್ಶನ್ ಕೇಸ್ ನಲ್ಲಿ ಆಗಿರುವಂತದ್ದು. ಅದನ್ನ ಪ್ರಶ್ನೆ ಮಾಡಿ ದರ್ಶನ್ ಪರ ವಕೀಲರು ಒಂದು ಹೈಕೋರ್ಟ್ಗೆ ಹೋಗಿರ್ತಾರೆ. ಇವತ್ತು ಹೈಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಆ ಒಂದು ಪ್ರಕರಣಕ್ಕೆ ಇದೀಗ ಸದ್ಯಕ್ಕೆ ಸ್ಟೇ ಕೊಟ್ಟಿರುವಂತದ್ದು, ಅಂದ್ರೆ ತಡೆ ಕೊಟ್ಟಿರೋದು. ಅದೇ ಬೆಂಗಳೂರು ನಗರ ಆಡಳಿತ ವಿಭಾಗದ ಡಿಸಿಪಿ ಏನು ದರ್ಶನ್ ಅವರ ಗನ್ನ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು, ಅಮಾನತು ಮಾಡಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ತಡೆಯನ್ನ ಕೊಟ್ಟಿರೋದು. ಎಲ್ಲ ಒಂದ್ ಕಡೆ ಸ್ವಲ್ಪದ ಮಟ್ಟಿಗೆ ದರ್ಶನ್ ಅವರಿಗೆ ಈ ಒಂದು ವಿಚಾರದಲ್ಲಿ ಒಂದು ರಿಲೀಫ್ ಸಿಕ್ಕಿದೆ ಅಂತ ಹೇಳಿದ್ರು. ಸದ್ಯ ಜೈಲಿನಲ್ಲಿರುವಂತಹ ದರ್ಶನ್ ಏನಂದ್ರೆ ಈಗ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಕೋರ್ಟ್ಗೆ ಸಹ ಹೋಗಿರುವಂತದ್ದು. ಆದ್ರೆ ಇದೇ ರೀತಿ ದರ್ಶನ್ ಅವರು ತಮ್ಮ ಲೈಸೆನ್ಸ್ ಅನ್ನು ರದ್ದು ಮಾಡಿದ್ದಾರೆ, ಅದನ್ನ ಪ್ರಶ್ನೆ ಮಾಡಿ ಹೋಗಿರುವಂತದ್ದು. ಆದ್ರೆ ಆ ಪ್ರಶ್ನೆ ಮಾಡಿ ಹೋಗಿರೋ ಸಂದರ್ಭದಲ್ಲಿ ಈಗ ಒಂದು ಹೈಕೋರ್ಟ್ ಈಗ ಆದೇಶವನ್ನ ಕೊಟ್ಟಿರುವಂತದ್ದು. ಆ ಒಂದು ಪ್ರಶ್ನೆ ಮಾಡಿ ಯಾರು ಒಂದು ಅಂದ್ರೆ ರದ್ದು ಮಾಡಿದ್ರು ಅದನ್ನ ತಡೆ ಮಾಡಿರುವಂತದ್ದು, ಅದನ್ನ ರದ್ದು ಮಾಡಬಹುದು. ಮುಂದಿನ ಆದೇಶದವರೆಗೂ ಆ ಒಂದು ವಿಚಾರವನ್ನ ತಡೆ ಮಾಡಬೇಕು ಅಂತ ಹೈಕೋರ್ಟ್ ಆದೇಶವನ್ನ ಕೊಟ್ಟಿರುವಂತದ್ದು. ವನಿತಾ,
ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.